ಮೂವಿ ತುಂಬ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಎಲ್ಲರೂ ಬಂದು ಇಂಥ ಮೂವಿಗೆ ಸಪೋರ್ಟ್ ಮಾಡಿ, ಆಮೇಲೆ ಎಲ್ಲ ಬಂದು ಇವತ್ತೇ ನೋಡಿ, ಆಮೇಲೆ ಎಸ್ಪೆಷಲಿ ಎಲ್ಲ ಫ್ರೆಂಡ್ಸ್ ಜೊತೆ ನೋಡಿದ್ರೆ ತುಂಬ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು. ಸೂಪರ್ ಆಗಿತ್ತು ಮೂವಿ. ನೋಡಿದ್ದೀನಿ. ಫಸ್ಟ್ ಹೆದರಿಕೆ ಆಗಿತ್ತು, ಇವಾಗ ಸ್ವಲ್ಪ ಜಾಲಿ ಆಗಿತ್ತು. ಭಯ ಕಮ್ಮಿ ಆಯಿತು, ಆದರೆ ಚೆನ್ನಾಗಿತ್ತು. ನಂದು ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ಮೂವಿಗೆ ಬರ್ತಿರೋದು. ನಮ್ಮ ಫ್ರೆಂಡ್ಸಿಂದ ಬಂದಿದ್ದೀನಿ. ಮೂವಿ ನೋಡು ಅಂತ ಹೇಳಿದ್ರು ರಂಗಿತರಂಗ. ಸರಿ, ಸಿನಿಮಾನಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದೆ. ನನ್ನ ಥ್ಯಾಂಕ್ಸ್ ನನ್ನ ಫ್ರೆಂಡ್ಸ್ಗೆ ಹೇಳಬೇಕು. ಥ್ಯಾಂಕ್ ಯು. ಮತ್ತೆ ರಿಲೀಸ್ ಮಾಡಿದ್ದೀರಾ? ಸೇಮ್ ಮೂವಿ, ತುಂಬ ಇಷ್ಟ ಆಯಿತು. ಮೊಬೈಲಲ್ಲಿ ನೋಡೋದಕ್ಕಿಂತ ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೆ ಫೀಲ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಬಂದ್ವಿ ಅಷ್ಟು. ಫಸ್ಟ್ ನೋಡಿ ಥಿಯೇಟ್ರಲ್ಲಿ ನೋಡಿದ್ದೀವಿ. ಡಿಫ್ರೆನ್ಸ್ ಏನಂತಂದರೆ ಎಕ್ಸ್ಪೆಕ್ಟೇಷನ್ ಏನಿರುತ್ತೋ ಅದೇ ಸೇಮ್ ಬರುತ್ತೆ. ಬಟ್ ತುಂಬ ಕಾತುರದಿಂದ ಏನು ಕಾಯೋದೇನಿರಲ್ಲ, ಸೇಮ್ ರಿಪೀಟ್ ಅಷ್ಟೇ. ತುಂಬ ಚೆನ್ನಾಗಿತ್ತು. 10 ವರ್ಷ ಮುಂಚೆ ನೋಡಿದ್ವಿ, ಈಗಲೂ ತಿರ್ಗಾ ಬಂದ್ವಿ. ಸಿನಿಮಾ ಅಂತೂ ಚೇಂಜ್ ಆಗಲ್ಲ. ಕನ್ನಡ ಇಂಡಸ್ಟ್ರಿಲಿ ಒನ್ ಆಫ್ ದಿ ಬೆಸ್ಟ್ ಫಿಲಮ್ ಕಾಂತಾರ ಮತ್ತಿದು. ಚೆನ್ನಾಗಿತ್ತು ಬ್ರೋ. ಇಲ್ಲ ಬ್ರೋ, ಅಂದರೆ ಥಿಯೇಟ್ರಲ್ಲಿ ಇದೆ ಫಸ್ಟ್ ನೋಡಿದ್ದು, ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಅಂದರೆ ಫುಲ್ ಟ್ವಿಸ್ಟ್ ಆಯಿತು. ಸರಿಯಾಗಿತ್ತು. ಫಸ್ಟ್ ಟೈಮ್ ನಂದು, ಫಸ್ಟ್ ಟೈಮ್ ಇತ್ತು, ಬಟ್ ಸರಿಯಾಗಿತ್ತು ಮೂವಿ. ಏನಿಲ್ಲ ಸರ್, ಒಳ್ಳೆ ಸಿನಿಮಾ. 10 ವರ್ಷ ಆದಮೇಲೆ ಸರ್, 50 ವರ್ಷ ಆದಮೇಲೆ ಆದ್ರೂ ಕನ್ನಡ ಜನ ಬಂದು ನೋಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ ಅನ್ನೋದು ನನ್ನ ಇದು ಅಭಿಪ್ರಾಯ ಅಷ್ಟೇ. ಫಸ್ಟ್ ಟೈಮ್ ನೋಡಿದ್ದೆ ಸರ್, 10 ವರ್ಷದ ಹಿಂದೆ ನೋಡಿದ್ದೆ, ಇವತ್ತು ನೋಡ್ತೀನಿ, ನಾಳೆನೂ ನೋಡ್ತೀನಿ. ಸ್ವಲ್ಪ ಅಂದರೆ ಓವರ್ ಡ್ಯೂರೇಷನ್ ಕಡಿಮೆ ಮಾಡಿದ್ದಾರೆ, ಬಟ್ ಈಗ ತುಂಬ ಕ್ಲಾರಿಟಿ ಆಗಿದೆ, ನೀಟಾಗಿ ಅರ್ಥ ಮಾಡ್ಕೊಬೋದು. ಈಗ ಒನ್ ಟೈಮ್ ನೋಡೋವಂಥವ್ರು ನೀಟಾಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಲಾಸ್ಟ್ ಟೈಮ್ ತುಂಬಾ ಖುಷಿ ಆಗುತ್ತೆ ಸರ್. ಏನಕ್ಕೆ ಗೊತ್ತಾ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಬೇಕು. ಈ ಥರ ಸಿನಿಮಾಗಳು, ಈ ಥರ ಕಾಂಪಿಟೇಷನ್ ಇರೋ ಟೈಮಲ್ಲೂ ಒಂದು ರಿಲೀಸ್ ಸಿನಿಮಾ ಇಷ್ಟು ಜನ ಬಂದು ನೋಡ್ತಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಚೆನ್ನಾಗಿತ್ತು. ಮತ್ತೆ ನೋಡಿದ್ದು? ನೋಡಿದ್ವಿ. ನಾನು ರಿಲೀಸ್ ಆದಾಗ ನಾನು ನೋಡಿಲ್ಲ. 10 ವರ್ಷ ಆದಮೇಲೆ ನಾನು ಥಿಯೇಟ್ರಲ್ಲೇ ಫಸ್ಟ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿತ್ತು ಮೂವಿ, ಥ್ರಿಲ್ ಆಗಿತ್ತು. ನಾವು ಇದು ರಿಲೀಸ್ ಆದಾಗ 4 ಸಲ ನೋಡಿದ್ದೀವಿ. ನಮ್ಮ ಫ್ಯಾಮಿಲಿಯವ್ರು 10 ಸಲ ನೋಡಿದ್ದಾರೆ. ಇವಾಗ ಮತ್ತೆ ನೋಡ್ತಾ ಇದ್ದೀವಿ. ಬೇರೆಯವ್ರನ್ನೂ ಕರ್ಕೊಂಬರ್ಬೇಕು, ನೋಡಬೇಕು ಅಂತ. ಇವಾಗೂ ಸೇಮ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ, ಅದೇ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ. ಏನಿಲ್ಲ, ಜನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತಲ್ಲ, ನಾವೇನು ಹೇಳೋದು ಬೇಕಾಗಿಲ್ಲ. ನೀವು ಹೌಸ್ಫುಲ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಅದು ನೋಡಿದೆ ಸರ್. ಅಂದರೆ ಅವಾಗ ಅಂದರೆ ಅಷ್ಟು ಅರ್ಥ ಆಗಿರಲಿಲ್ಲ, ಅವಾಗಿನ್ನ SSLC ನಾನು. ಇವಾಗ ನೋಡಲೇಬೇಕು ಅಂತ ಫಸ್ಟ್ ಈಗ ರಿಲೀಸ್ ಆದ ದಿನ ಬಂದು ನೋಡ್ತಾ ಇದ್ದೀವಿ. ಏನು ಎಕ್ಸ್ಪೀರಿಯನ್ಸ್ ಅಂದರೆ ಡೈರೆಕ್ಷನು, ಸ್ಕ್ರೀನ್ ಪ್ಲೇ ಮತ್ತು ಅಂದರೆ ಫಿಲ್ಮ್ ಮೇಕಿಂಗ್ ಮಾಡಿದಾರಲ್ಲ, ಅದು ಅಂದರೆ ಏನಂದರೆ ಹೊಸಬ್ರು ತಿಳ್ಕೊಬೇಕು ಇದರಿಂದ. ಏನು ಮಾಡ್ತಾರೆ, ಎಲ್ಲೂ ನಾವು ಮೂವಿ ಮಾಡ್ತೀವಿ ಅಂತ ಮಾಡ್ತಾರೆ. ಏನಿರಲ್ಲ ಡೈರೆಕ್ಷನ್, ಅಂದರೆ ಆ್ಯಕ್ಟಿಂಗ್ ಇರಲ್ಲ, ಸ್ಕ್ರೀನ್ ಪ್ಲೇ ಇರಲ್ಲ, ಏನಿರಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. 10 ವರ್ಷದ ಹಿಂದೆ ಪಿಕ್ಚರು ಬಂದು ನೋಡ್ತಾ ಇದ್ದೀವಿ. ಅಂದರೆ ಮಾಡಿದ್ರೆ ಬಂದು ನೋಡ್ತೀವಿ. ಥಿಯೇಟ್ರಿಗೆ ಜನ ಬರಲ್ಲ ಅಂತ ಹೇಳ್ತಾರೆ. ಈ ಥರ ಪಿಕ್ಚರ್ ಕೊಟ್ಟರು ಬಂದು ನೋಡ್ತೀವಿ ಅಷ್ಟೇ. ಸೊ 10 ಇಯರ್ಸ್ ಆಮೇಲೆ ನೋಡ್ತಿದ್ದೀವಿ, ತುಂಬ ಖುಷಿ ಆಯಿತು. ನೋಡಿದರೆ ಅವಾಗ ಇನ್ನೂ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿದ್ವಿ. ಅವಾಗಲೂ ಇಷ್ಟೇ ಹೌಸ್ಫುಲ್ ಆಗಿತ್ತು. ಆ್ಯಂಡ್ ತುಂಬ ಅವಾಗ ಫಸ್ಟ್ ಟೈಮ್ ತುಂಬ ಭಯ ಆಗಿತ್ತು ನಮಗೆ. ಈ ಸರಿ ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ರಿ.